ನೋಡಿ ನಮಸ್ಕಾರ, ನಾನು ಪಚ್ಚೆ ನಂಜುಂಡಸ್ವಾಮಿ. ಗುಂಡ್ಲುಪೇಟೆ ತಾಲೂಕಿನ ಕಬ್ಬಹಳ್ಳಿಯಲ್ಲಿರುವ ಈ ಭಾಗದಲ್ಲಿ ಮೊದಲು ಸುಮಾರು 30 ವರ್ಷ ಶಾಸಕರಾಗಿ 2-3 ಬಾರಿ ಸಚಿವೆಯಾಗಿ ಕರ್ನಾಟಕ ಚಿತ್ರಕಲಾ ಪರಿಷತ್ತಿನ ಸ್ಥಾಪಕರಾದಂಥ KS ನಾಗರತ್ನಮ್ಮರವರ ಸಮಾಧಿ ಸ್ಥಳಕ್ಕೆ ಬಂದಿದ್ದೀನಿ. ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡೋದು ಈ ಜಾಗ ಒಂದು ರಾಜ್ಯದ ಸ್ಮಾರಕ ಆಗಬೇಕು. KS ನಾಗರತ್ನಮ್ಮರವರ 1923ರಲ್ಲಿ ಹುಟ್ಟಿದವರು, 93ರಲ್ಲಿ ಅವರು ಕಾಲವಾಗಿರ್ತಾರೆ. ಸೊ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರಿಗೆ ಅವರು ಸಂಬಂಧದಲ್ಲಿ ಅಕ್ಕ ಆಗಬೇಕು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರ ತಾಯಿ ಮತ್ತೆ ನಾಗರತ್ನಮ್ಮ ಅವರ ತಾಯಿ ಇಬ್ರು ಸ್ವಂತ ಅಕ್ಕ ತಂಗಿರು. ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ವಿಧಾನಸಭೆಯಲ್ಲಿ ಭಾಷಣ ಮಾಡಬೇಕಾದ್ರೆ ನಾಗರತ್ನಮ್ಮನವರು ಎದ್ದು ನಿಂತು ಇವರು ನನ್ನ ತಮ್ಮ ಅಂತ ಹೇಳಿರೋ ಅನೇಕ ಉದಾಹರಣೆಗಳಿವೆ. ಕಾರಣ 89ರಲ್ಲಿ ಪ್ರೊಫೆಸರ್ ನಂಜುಂಡಸ್ವಾಮಿ ಅವರು ಶಾಸಕರಾಗಿದ್ರು, 93ರಲ್ಲಿ ನಾಗರತ್ನಮ್ಮ ಅವರು ತೀರ್ಕೊಂಡ್ರು. ಆ ಅವಧಿಯಲ್ಲಿ ಅವರು ವೀರೇಂದ್ರ ಪಾಟೀಲ್ ಅವರು ಮತ್ತು ಬಂಗಾರಪ್ಪನವ್ರ ಕಾಲದಲ್ಲಿ ಸಚಿವೆಯಾಗಿ ಸೇವೆ ಸಲ್ಲಿಸಿದ್ರು. KS ನಾಗರತ್ನಮ್ಮನವರು ಈ ಭಾಗದ ಮೊದಲ ಮಹಿಳಾ ಶಾಸಕಿ ಮತ್ತು ಸಚಿವೆ. ಅವರ ನಂತರ HS ಮಹದೇವ ಪ್ರಸಾದ್ ರವರ ಅಕಾಲಿಕ ಮರಣದ ನಂತರ ಮತ್ತೊಬ್ಬ ಮಹಿಳಾ ಶಾಸಕಿ ಮತ್ತು ಸಚಿವೆಯಾಗಿ ಗೀತಾ ಮಹದೇವ ಪ್ರಸಾದ್ ರವರು ಆಯ್ಕೆಯಾದರು. ಈ ಒಂದು ಇತಿಹಾಸ ಗುಂಡ್ಲುಪೇಟೆ ತಾಲೂಕಿಗಿದೆ. ನಾನು ಕರ್ನಾಟಕ ಸರ್ಕಾರಕ್ಕೆ ಮನವಿ ಮಾಡೋದು ಮತ್ತು ಗುಂಡ್ಲುಪೇಟೆ ತಾಲೂಕಿನ ಶಾಸಕರು ಹಾಗೂ ನನ್ನ ಸಹೋದರರಾದ ಗಣೇಶ್ ಪ್ರಸಾದ್ ರವರಿಗೆ ಮನವಿ ಮಾಡೋದು, ಈ ಜಾಗ ಇದೆಯಲ್ಲ, ಇದು ದೊಡ್ಡ ಮಟ್ಟದಲ್ಲಿ ಅಭಿವೃದ್ಧಿ ಆಗಬೇಕು. KS ನಾಗರತ್ನಮ್ಮನವರ ಸ್ಮಾರಕ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯಿಂದ ಅಭಿವೃದ್ಧಿ ಆಗಬೇಕು. ಕಾರಣ ಅವರು ಆ ಇಲಾಖೆಯ ಸಚಿವರಾಗಿ ಸೇವೆ ಸಲ್ಲಿಸಿದ್ರು. ನಿಮ್ಮ ಗಮನಕ್ಕೆ ತರ್ತಿದೀವಿ, ಎಷ್ಟು ಮುಳ್ಳು ಚುಚ್ಚಿದೆ, ಮುಳ್ಳು ಬೆಳೆದಿದೆ. ನಮ್ಮ ಮೈಗೆಲ್ಲ ಮುಳ್ಳು ಚುಚ್ಚಿರೋ ತಾವು ನೋಡ್ಬೋದು. ಕರ್ನಾಟಕದ ಜನಕ್ಕೆ, ಕನ್ನಡ ನಾಡಿಗೆ ಕೊಡುಗೆ ಕೊಟ್ಟಂತಹ ಈ ಮಹನೀಯ ಮಹಿಳೆಗೆ ಒಂದು ದೊಡ್ಡ ಸ್ಮಾರಕ ಆಗಬೇಕು ಅಂತ ನಮ್ಮ ಮನವಿ. ವಿದ್ಯಾಸಾಗರ್ ಅವರು ಲೈವ್ ಮಾಡ್ತಿದ್ದಾರೆ, ತಾವು ನೋಡ್ಬೋದು ಎಷ್ಟು ಮುಳ್ಳುಗಳು ಬೆಳೆದಿದೆ. ನಾಗರತ್ನಮ್ಮ ಅವರಿಗೆ ಮಕ್ಕಳಿರಲಿಲ್ಲ, ಅವರ ಕುಟುಂಬಸ್ಥರು ಕೂಡ ಇಲ್ಲಿ ಬಂದಿಲ್ಲ. ನಾನು ಕೂಡ ಕುಟುಂಬಸ್ಥನಾಗಿದ್ದರಿಂದ ನೋಡೋ ಆಸೆ ಆಯ್ತು, ಬಂದೆ. ಆದ್ರೆ ಪರಿಸ್ಥಿತಿ ಈ ರೀತಿ ದುಸ್ಥಿತಿಯಲ್ಲಿದೆ. ನೋಡಿ ಸರ್, ನಾವು ಹೆಜ್ಜೆ ಇಡಕ್ಕೂ ಕೂಡ ಕಷ್ಟ ಆಗ್ತಿದೆ. ಎಷ್ಟು ಮುಳ್ಳುಗಳಿವೆ, ನಮ್ಮ ಮೈಗಳಿಗೆಲ್ಲ ಮುಳ್ಳು ಚುಚ್ಚಿದೆ. KS ನಾಗರತ್ನಮ್ಮನವರು ಅಮರರಾಗಬೇಕು. ಅವರು ಈ ನಾಡಿಗೆ ಸಲ್ಲಿಸಿದಂಥ ಸೇವೆ, ದೇವರಾಜ ಅರಸರ ಕಾಲದಲ್ಲಿ ಅವರು ಸಚಿವೆಯಾಗಿ, ವೀರೇಂದ್ರ ಪಾಟೀಲ್ ಅವರ ಕಾಲದಲ್ಲಿ, ಬಂಗಾರಪ್ಪನವ್ರ ಕಾಲದಲ್ಲಿ ಅವರು ಸಚಿವೆಯಾಗಿ ಸಲ್ಲಿಸಿದಂಥ ದೊಡ್ಡ ಮಟ್ಟದ ಸೇವೆ ಚಿರಸ್ಥಾಯಿಯಾಗಿ ಉಳಿಬೇಕು. ಎಷ್ಟು ಈ ದಾರಿ ನೋಡಿ ಎಷ್ಟು ಹಾಳಾಗಿದೆ ಅಂತ. ಅದರ ಜೊತೆ ನಾವು ಆ ದಾರಿಲಿ ಬರಬೇಕು ಅಂದರೆ ಗ್ರಾಮಸ್ಥರೆಲ್ಲರೂ ಮಲವಿಸರ್ಜನೆ ಮಾಡಿದ್ದಾರೆ. ಒಬ್ಬ ಈ ನಾಡಿಗೆ ಕೊಡುಗೆ ಕೊಟ್ಟಂತಹ ಮಹನೀಯ ಮಹಿಳೆಗೆ ಮನ್ನಣೆ ಸಿಗಬೇಕು, ಗೌರವ ಸಿಗಬೇಕು. ಇದು ಕರ್ನಾಟಕ ಸರ್ಕಾರಕ್ಕೆ ನಾವು ಮಾಡ್ತಿರೋ ಮನವಿಯಾಗಿದೆ. ದಯವಿಟ್ಟು ಎಲ್ಲರೂ ಕೂಡ, ಈ ಭಾಗದ ಎಲ್ಲರೂ ಕೂಡ ಮತ್ತು ಕರ್ನಾಟಕದ ಎಲ್ಲರೂ ಕೂಡ ಈ ಒಂದು ಪೋಸ್ಟ್ನ ಶೇರ್ ಮಾಡಬೇಕಾಗಿ ನಾನು ವಿನಂತಿಸಿಕೊಳ್ತಿದ್ದೇನೆ. ತಾವು ನೋಡ್ಬೋದು ಎಷ್ಟು ಪಾಯ್ಖಾನೆಗಳಿವೆ ಅಂತ. ನಾಗರತ್ನಮ್ಮನವರ ಸಮಾಧಿ ಸ್ಥಳಕ್ಕೆ ಹೋಗುವಾಗ ನಮಗೆ ಸಿಕ್ಕಂಥ ಒಂದು ಗಾಬರಿ ಆಗುವಂತಹ ಸನ್ನಿವೇಶ ಇದು. ಸ್ವಚ್ಛ ಭಾರತ್ ನೋಡಿ, ಸ್ವಚ್ಛ ಭಾರತ್ ಅಂತೀವಿ. ಕರ್ನಾಟಕಕ್ಕೆ ಕೊಡುಗೆ ಕೊಟ್ಟಂತಹ ಮಹನೀಯ ಮಹಿಳೆ, ಮಾಜಿ ಸಚಿವೆ, 4 ಸಲ MLA, 6 ಬಾರಿ ಶಾಸಕರು, 2 ಬಾರಿ 3 ಬಾರಿ ಸಚಿವೆಯಾಗಿ ಸೇವೆ ಸಲ್ಲಿಸಿದಂತಹ ನನ್ನ ಸೋದರತ್ತೆ ನಾಗರತ್ನಮ್ಮನವರ ಸಮಾಧಿ ಸ್ಥಳಕ್ಕೆ ಹೋಗುವಾಗ ಇರುವ ದಾರಿ ನೋಡಿ ಎಷ್ಟು ಪಾಯ್ಖಾನೆಗಳು ಬಿದ್ದಿವೆ ಅಂತ. ಆ ಕಾರಣ ಕರ್ನಾಟಕ ಸರ್ಕಾರ ಮತ್ತು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ
ಇಲ್ಲಿ ಗಮನ ವಹಿಸಬೇಕು ಅಂತ ನಾನು ಕಳಕಳಿಯಿಂದ ಪ್ರಾರ್ಥನೆ ಮಾಡ್ತಾ ಇದ್ದೇನೆ. ದಯವಿಟ್ಟು ಈ ಪೋಸ್ಟ್ನ ಹೆಚ್ಚು ಹೆಚ್ಚು ಶೇರ್ ಮಾಡಿ ತಲುಪಿಸಿ. ಇದು ಅವ್ರ ಹೆಸರು ಮೇಲೆ ಒಂದು ಪ್ರವಾಸ ಸ್ಥಳ ಆಗ್ಬೇಕಣ್ಣ. ಇದು ಪ್ರವಾಸೋದ್ಯಮ ಇಲಾಖೆಗೂ ಸೇರ್ಪಟ್ಟು ಪ್ರವಾಸಿಗರು ಬಂದು ಇಲ್ಲಿ ನೋಡುವಂಥ ಒಂದು ಅವರ ಸ್ಮಾರಕ, ಮ್ಯೂಸಿಯಮ್ಮು, ಫೋಟೋ ಗ್ಯಾಲರಿಗಳಾಗಬೇಕು. ನಾಗರತ್ನಮ್ಮ ಅವ್ರ ಬಗ್ಗೆ ಒಳ್ಳೆಯ ಸಾಕ್ಷ್ಯಚಿತ್ರ ಆಗಬೇಕು ಅನ್ನೋದು ನಮ್ಮ. ಅವ್ರದೇ ಜಾಗ ಇದು. ಇದು ಅವ್ರದೇ ಜಾಗ. ಎಲ್ಲ ಜಾಗ ಇದಕ್ಕೆ ವಾರಸ್ದಾರ್ ಇಲ್ಲದೆ ಇರೋದ್ರಿಂದ ಇಲ್ಲಿ ಯಾರೂ ಬಂದಿಲ್ಲ. ಅವ್ರಿಗೆ ಮಕ್ಕಳಿರಲಿಲ್ಲ ಪಾಪ. ಆ ಕಾರಣ ಅವರ ಸಂಬಂಧಿಕರು ಕೂಡ ಇಲ್ಲಿ ಬಂದು ಗಮನ ವಹಿಸಬೇಕು. ನಾನು ಕೂಡ ಸಂಬಂಧಿ ಆಗಿರೋದ್ರಿಂದ ನಾನು ಇಲ್ಲಿ ಬಂದಿದ್ದೇನೆ. ಅವ್ರ ಸಂಬಂಧಿಕರಲ್ಲಿ ನೋಡಿ ಈಗ ಸರ್, ಈಗ ಒಂದು ಪ್ಲಾನಿಂಗ್ ನಡೆಯುತ್ತೆ. ಅಲ್ಲಿ ದೂರದಲ್ಲಿದೆಯಲ್ಲ ಆ ಒಂದು ಮಂಟಪ, ಅದೇ ನಾಗರತ್ನಮ್ಮ ಅವರ ಸಮಾಧಿ. ಇಲ್ಲೆಲ್ಲ ನೋಡಿ ಎಲ್ಲ ಗೊಬ್ಬರ ಡಂಪ್ ಮಾಡಿದ್ದಾರೆ. ದಾರಿಲಿ ಹೋಗ್ಬೇಕಾದ್ರೆ ಬರೀ ಗ್ರಾಮಸ್ಥರ ಪಾಯ್ಖಾನೆಗಳು ಸಿಗುತ್ತೆ. ಕರ್ನಾಟಕಕ್ಕೆ ಸೇವೆ ಸಲ್ಲಿಸಿದಂತಹ ಮಹನೀಯರ ಸಮಾಧಿಗೆ ಹೋಗುವ ದಾರಿ. ಅವ್ರ ಸಂಬಂಧಿಕರು ಇದ್ದಾರೆ ನೋಡಿ. ಅವರ ಕೊಟ್ಮಲ್ಲಪ್ಪನವರು ಹೆಂಗೆ ಅವ್ರ ಸಂಬಂಧಿ ನಿಮಗೆ? ಸ್ವಂತ ಅಜ್ಜಿನೇ ಆಗ್ಬೇಕು. ನನಗೂ ಕೂಡ ನೆಂಟರಾಗಬೇಕು. ನಮ್ಮ ಮೂಲ ಕಬ್ಬಳ್ಳಿ. ನಾಗರತ್ನಮ್ಮನವರ ಊರು ಕಬ್ಬಳ್ಳಿ, ನಮ್ಮ ಅಜ್ಜಿ ಊರು ಕೂಡ ಕಬ್ಬಳ್ಳಿ. ದಯವಿಟ್ಟು ತಾವೊಂದು ಮಾತು ಹೇಳಿ ಸರ್, ಅಭಿವೃದ್ಧಿ ಆಗ್ಬೇಕು ಅಂತ. ಸರ್, ನಾವು ಸುಮಾರು ಸಲ ನಾವು ನಿರಂಜನ್ ಕುಮಾರ್ MLA ಅವರಾದವರು ಹೇಳೋದು, ಗಣೇಶ್ ಪ್ರಸಾದ್ ಅವರು ಒಪ್ಕೊಂಡಿದ್ದಾರೆ ಏನಾದರೂ ಇದು ಮಾಡ್ತೀವಿ ಅಂತ. ಮತ್ತು ಕಬ್ಬಳ್ಳಿ ಟ್ರಸ್ಟ್ ವತಿಯಿಂದ ಒಬ್ಬರಿಗೊಬ್ಬರಿಗೆ ಅಮ್ಮವರು ತದನಂತರ ಅವರು ಆಸ್ತಿ ಕೆಲವು ಹಂಚಿಕೆ ಮಾಡ್ಕೊಂಡು ಮಾರಾಟ ಮಾಡ್ಕೊಂಡಿದ್ದೀವಿ. ಈಗ ಅಲ್ಲಿ ಬಂದಿರೋಂಥ ವ್ಯಕ್ತಿಗಳು ಅದ್ರ ಬಗ್ಗೆ ಇದ್ರ ಬಗ್ಗೆ ನಾಗರತ್ನಮ್ಮನ ಯಜಮಾನ ತಂಗಿ ಮಕ್ಕಳು ಅದೇ ನಾಗರಾಜಪ್ಪ, ಚನ್ನಬಸಪ್ಪ, ಸದಾಶಿವಪ್ಪ, ನಂಜುಂಡಪ್ಪ, ಶಿವಸ್ವಾಮಿ ಅಂತ. ಡೆವಲಪ್ಮೆಂಟ್ ಮಾಡ್ಬೇಕಲ್ಲ, ಮಾಡಲ್ಲ. ಗಮನ ತಕ್ಕ ಅವ್ರು ಇದ್ದ ಆಸ್ತಿನ ಮಾಡ್ಬಿಟ್ಟು ತಿನ್ಬೇಕು ಅವರು. ಇದು ನಾಗರತ್ನಮ್ಮ ಅವ್ರದೇನ ಆಸ್ತಿ ನೋಡಿ. ಇವೆಲ್ಲ ನಾಗರತ್ನಮ್ಮ ಅವರ ಆಸ್ತಿ. ಬಹಳ ಶ್ರೀಮಂತ ಮನೆತನ. ಕಬ್ಬಹಳ್ಳಿ ಸಾಹುಕಾರರ ಮನೆಗೆ ಟಿ ನರಸೀಪುರದ ಕೊತ್ತೆಗಾಲದಿಂದ ಮದುವೆ ಆದಂಥ ನಾಗರತ್ನಮ್ಮನವರು. ನಮ್ಮ ಅಜ್ಜಿಯ ಊರು ಕೂಡ ಕೊತ್ತೆಗಾಲ ಆಗಿತ್ತು. ನಾಗರತ್ನಮ್ಮ ಅವರ ತಾಯಿ ಊರು ಕೂಡ ಕೊತ್ತೆಗಾಲ. ಸ್ವಂತ ಅಕ್ಕ ತಂಗಿ ಅವರಿಬ್ರು. ಈ ನಾಡಿಗೆ ಸುಮಾರು 6 ಬಾರಿ ಶಾಸಕರಾಗಿ, 2-3 ಬಾರಿ ಸಚಿವೆಯಾಗಿ ಸೇವೆ ಸಲ್ಲಿಸಿದಂತಹ, 7 ಬಾರಿ ಶಾಸಕರಾಗಿ. 7 ಬಾರಿ ಶಾಸಕರ. ಎಷ್ಟು ಬಾರಿ ಸಚಿವೆ ಸರ್? 2 ಬಾರಿ ಸಚಿವೆಯಾಗಿ ಅವರು ಸೇವೆ ಸಲ್ಲಿಸಿದಂತಹ ಮಹನೀಯರು. ಸ್ಪೀಕರ್ ನಾಗರತ್ನಮ್ಮ ಅಂತ ಫೇಮಸ್. ಕನ್ನಡ ನಾಡು ಕಂಡಂತಹ ಪ್ರಥಮ ಮಹಿಳಾ ಸ್ಪೀಕರ್ KS ನಾಗರತ್ನಮ್ಮ ಅವರ ಸಮಾಧಿಯ ಪರಿಸ್ಥಿತಿ ಇದು. ದಾರಿಯಲ್ಲಿ ಪಾಯ್ಖಾನೆ ಇದೆ. ಅಲ್ಲಿ ಹೋಗ್ಲಿಕ್ಕೆ ನಮ್ಮ ಮೈಯೆಲ್ಲ ಮುಳುಗಳಾಗಿವೆ. ನೋಡಿ ಇಲ್ಲಿ ಮುಳುಗಳು. ಇದು ಸರ್ಕಾರದ ಗಮನಕ್ಕೆ ತರುವಂತ ಒಂದು ಕೆಲಸ ಮಾಡ್ತಿದ್ದೀವಿ. ದಯವಿಟ್ಟು ಇದು ಅಭಿವೃದ್ಧಿ ಆಗಬೇಕು. ಇದು ರಾಜ್ಯ ಮಟ್ಟದ ದೊಡ್ಡ ಸ್ಮಾರಕ ಆಗಬೇಕು ಅಂತ ನಾನು ಮನವಿ ಮಾಡ್ತಿದ್ದೇನೆ. ನಾನು ಪಚ್ಚೆ ನಂಜುಂಡಸ್ವಾಮಿ ಸಂಬಂಧದಲ್ಲಿ ನಾನು ಅವರ ಸೋದರಳಿಯ. ಕಾರಣ ನಮ್ಮಪ್ಪ ಅವರ ಅಕ್ಕ ಆಗಿದ್ರು KS ನಾಗರತ್ನಮ್ಮನವರು. ನಮಸ್ಕಾರಗಳು.